ನೋಡಿ, ಮಹಾರಾಷ್ಟ್ರದಲ್ಲಿ ಬಿಎಂಸಿ ಚುನಾವಣೆಗೆ ಮತದಾನ ನಡೆದಿದೆ. ಇವತ್ತು ವೋಟಿಂಗ್, ನಾಳೆಯೇ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಮುಂಬೈ ಸೇರಿದಂತೆ 29 ನಗರ ನಿಗಮಗಳಿಗೆ ವೋಟಿಂಗ್ ನಡೆದಿರೋದು. ಬಿಎಂಸಿ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳ ಪ್ರತಿಷ್ಠೆ ಪಣಕ್ಕೆ ಇಡುವಂತಹ ಕೆಲಸ ಆಗಿದೆ. ಬಿಎಂಸಿಯಲ್ಲಿ ಬೃಹತ್ ಮುಂಬೈ ಕಾರ್ಪೊರೇಷನ್, ಇಲ್ಲಿ ಶಿವಸೇನೆ ಜೊತೆಗೆ ಕೈ ಜೋಡಿಸಿರೋದು ಬಿಜೆಪಿಯ ವಿರುದ್ಧ ತೊಡೆ ತಟ್ಟಿರೋದು ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ. ಬಿಎಂಸಿಯಲ್ಲಿ 25 ವರ್ಷಗಳಿಂದ ಠಾಕ್ರೆ ಕುಟುಂಬದ ಹಿಡಿತ ಇದೆ, ಸ್ಟ್ರಾಂಗ್ ಹೋಲ್ಡ್ ಇದೆ. ಯಾವಾಗಿಂದ 1997ರಿಂದ 2022ರವರೆಗೂ ಉದ್ಧವ್ ಕುಟುಂಬದ್ದೇ ಇಲ್ಲಿ ದರ್ಬಾರ್. ಆದರೆ ಈ ಬಾರಿ ಎಲೆಕ್ಷನ್ನಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗುವ ನಿರೀಕ್ಷೆ ಇದೆ. ಬಿಜೆಪಿ ಮೇಲುಗೈ ಸಾಧಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಇದೇ ಕಾರಣಕ್ಕೆ ರಾಜ್ ಠಾಕ್ರೆ ಕೈ ಕುಲುಕಿರೋದು ಉದ್ಧವ್ ಠಾಕ್ರೆ. ರಾಜ್ ಠಾಕ್ರೆ ನಾನೊಂದು ತೀರ ನೀನೊಂದು ತೀರ, ಇಬ್ಬರನ್ನೂ ಕಂಡ್ರೆ ಹಾಗೆ ಬರಲ್ಲ, ಸಹೋದರರು. ಆದರೆ ಈ ಕಾರಣಕ್ಕಾಗಿ ಕೈ ಜೋಡಿಸಿದ್ದಾರೆ. 2005ರಲ್ಲಿ ಶಿವಸೇನೆಯಿಂದ ದೂರ ಆಗಿದ್ದು ರಾಜ್ ಠಾಕ್ರೆ. ಅವರೇ MNS ಪಾರ್ಟಿಯನ್ನು ಕಟ್ಕೊಂಡ್ರು, ಮಹಾರಾಷ್ಟ್ರ ನವನಿರ್ಮಾಣ ಸೇನಾ. ಈಗ 20 ವರ್ಷಗಳ ಬಳಿಕ ಸಹೋದರರು ಒಂದಾಗಿ ಮತ್ತೆ ಪಾಲಿಕೆಯಲ್ಲಿ ತಮ್ಮದೇ ಕುಟುಂಬದ ಹಿಡಿತವನ್ನು ಮುಂದುವರಿಸುವುದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ? ಉದ್ಧವ್ ಠಾಕ್ರೆ ಅಧಿಕಾರಕ್ಕಾಗಿ ಮತ್ತೆ ಸಹೋದರರ ಹತ್ರ ಹೋಗ್ತಾ ಇದ್ದಾರೆ. ಅದೇ ಅಧಿಕಾರಕ್ಕಾಗಿ ಕಾಂಗ್ರೆಸ್ನ ಜೊತೆ ಕೈ ಜೋಡಿಸಿದ್ದು ಎಲ್ಲವೂ ಮಹಾರಾಷ್ಟ್ರ ಮುಂಬೈನ ಜನರ ಮುಂದೆ ಇದೆ. ಹೀಗಾಗಿ ಈ ಸಾರಿ ಫಾರ್ ದ ಚೇಂಜ್ ಬಿಜೆಪಿಗೆ ಅಲ್ಲಿ ಜೈ ಅಂದ್ರ ಮುಂಬೈನ ಮಹಾನಗರದ ಜನ. ಈ ಸಾರಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ನಾಳೆ ಇಷ್ಟೊತ್ತಿಗೆ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಮಹಾರಾಷ್ಟ್ರದಲ್ಲಿ ಬಿಎಂಸಿ ಚುನಾವಣೆಗೆ ಮತದಾನ ನಡೆದಿದೆ. ಇವತ್ತು ವೋಟಿಂಗ್, ನಾಳೆಯೇ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಮುಂಬೈ ಸೇರಿದಂತೆ 29 ನಗರ ನಿಗಮಗಳಿಗೆ ವೋಟಿಂಗ್ ನಡೆದಿರೋದು. ಬಿಎಂಸಿ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳ ಪ್ರತಿಷ್ಠೆ ಪಣಕ್ಕೆ ಇಡುವಂತಹ ಕೆಲಸ ಆಗಿದೆ. ಬಿಎಂಸಿಯಲ್ಲಿ ಬೃಹತ್ ಮುಂಬೈ ಕಾರ್ಪೊರೇಷನ್, ಇಲ್ಲಿ ಶಿವಸೇನೆ ಜೊತೆಗೆ ಕೈ ಜೋಡಿಸಿರೋದು ಬಿಜೆಪಿಯ ವಿರುದ್ಧ ತೊಡೆ ತಟ್ಟಿರೋದು ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ. ಬಿಎಂಸಿಯಲ್ಲಿ 25 ವರ್ಷಗಳಿಂದ ಠಾಕ್ರೆ ಕುಟುಂಬದ ಹಿಡಿತ ಇದೆ, ಸ್ಟ್ರಾಂಗ್ ಹೋಲ್ಡ್ ಇದೆ. ಯಾವಾಗಿಂದ 1997ರಿಂದ 2022ರವರೆಗೂ ಉದ್ಧವ್ ಕುಟುಂಬದ್ದೇ ಇಲ್ಲಿ ದರ್ಬಾರ್. ಆದರೆ ಈ ಬಾರಿ ಎಲೆಕ್ಷನ್ನಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗುವ ನಿರೀಕ್ಷೆ ಇದೆ. ಬಿಜೆಪಿ ಮೇಲುಗೈ ಸಾಧಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಇದೇ ಕಾರಣಕ್ಕೆ ರಾಜ್ ಠಾಕ್ರೆ ಕೈ ಕುಲುಕಿರೋದು ಉದ್ಧವ್ ಠಾಕ್ರೆ. ರಾಜ್ ಠಾಕ್ರೆ ನಾನೊಂದು ತೀರ ನೀನೊಂದು ತೀರ, ಇಬ್ಬರನ್ನೂ ಕಂಡ್ರೆ ಹಾಗೆ ಬರಲ್ಲ, ಸಹೋದರರು. ಆದರೆ ಈ ಕಾರಣಕ್ಕಾಗಿ ಕೈ ಜೋಡಿಸಿದ್ದಾರೆ. 2005ರಲ್ಲಿ ಶಿವಸೇನೆಯಿಂದ ದೂರ ಆಗಿದ್ದು ರಾಜ್ ಠಾಕ್ರೆ. ಅವರೇ MNS ಪಾರ್ಟಿಯನ್ನು ಕಟ್ಕೊಂಡ್ರು, ಮಹಾರಾಷ್ಟ್ರ ನವನಿರ್ಮಾಣ ಸೇನಾ. ಈಗ 20 ವರ್ಷಗಳ ಬಳಿಕ ಸಹೋದರರು ಒಂದಾಗಿ ಮತ್ತೆ ಪಾಲಿಕೆಯಲ್ಲಿ ತಮ್ಮದೇ ಕುಟುಂಬದ ಹಿಡಿತವನ್ನು ಮುಂದುವರಿಸುವುದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ? ಉದ್ಧವ್ ಠಾಕ್ರೆ ಅಧಿಕಾರಕ್ಕಾಗಿ ಮತ್ತೆ ಸಹೋದರರ ಹತ್ರ ಹೋಗ್ತಾ ಇದ್ದಾರೆ. ಅದೇ ಅಧಿಕಾರಕ್ಕಾಗಿ ಕಾಂಗ್ರೆಸ್ನ ಜೊತೆ ಕೈ ಜೋಡಿಸಿದ್ದು ಎಲ್ಲವೂ ಮಹಾರಾಷ್ಟ್ರ ಮುಂಬೈನ ಜನರ ಮುಂದೆ ಇದೆ. ಹೀಗಾಗಿ ಈ ಸಾರಿ ಫಾರ್ ದ ಚೇಂಜ್ ಬಿಜೆಪಿಗೆ ಅಲ್ಲಿ ಜೈ ಅಂದ್ರ ಮುಂಬೈನ ಮಹಾನಗರದ ಜನ. ಈ ಸಾರಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ನಾಳೆ ಇಷ್ಟೊತ್ತಿಗೆ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಮಹಾರಾಷ್ಟ್ರದಲ್ಲಿ ಬಿಎಂಸಿ ಚುನಾವಣೆಗೆ ಮತದಾನ ನಡೆದಿದೆ. ಇವತ್ತು ವೋಟಿಂಗ್, ನಾಳೆಯೇ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಮುಂಬೈ ಸೇರಿದಂತೆ 29 ನಗರ ನಿಗಮಗಳಿಗೆ ವೋಟಿಂಗ್ ನಡೆದಿರೋದು. ಬಿಎಂಸಿ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳ ಪ್ರತಿಷ್ಠೆ ಪಣಕ್ಕೆ ಇಡುವಂತಹ ಕೆಲಸ ಆಗಿದೆ. ಬಿಎಂಸಿಯಲ್ಲಿ ಬೃಹತ್ ಮುಂಬೈ ಕಾರ್ಪೊರೇಷನ್, ಇಲ್ಲಿ ಶಿವಸೇನೆ ಜೊತೆಗೆ ಕೈ ಜೋಡಿಸಿರೋದು ಬಿಜೆಪಿಯ ವಿರುದ್ಧ ತೊಡೆ ತಟ್ಟಿರೋದು ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ. ಬಿಎಂಸಿಯಲ್ಲಿ 25 ವರ್ಷಗಳಿಂದ
ಠಾಕ್ರೆ ಕುಟುಂಬದ ಹಿಡಿತ ಇದೆ, ಸ್ಟ್ರಾಂಗ್ ಹೋಲ್ಡ್ ಇದೆ. ಯಾವಾಗಿಂದ 1997ರಿಂದ 2022ರವರೆಗೂ ಉದ್ಧವ್ ಕುಟುಂಬದ್ದೇ ಇಲ್ಲಿ ದರ್ಬಾರ್. ಆದರೆ ಈ ಬಾರಿ ಎಲೆಕ್ಷನ್ನಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗುವ ನಿರೀಕ್ಷೆ ಇದೆ. ಬಿಜೆಪಿ ಮೇಲುಗೈ ಸಾಧಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಇದೇ ಕಾರಣಕ್ಕೆ ರಾಜ್ ಠಾಕ್ರೆ ಕೈ ಕುಲುಕಿರೋದು ಉದ್ಧವ್ ಠಾಕ್ರೆ. ರಾಜ್ ಠಾಕ್ರೆ ನಾನೊಂದು ತೀರಾ ನೀನೊಂದು ತೀರಾ, ಇಬ್ಬರನ್ನೂ ಕಂಡ್ರೆ ಆಗೇ ಬರಲ್ಲ, ಸಹೋದರರು. ಆದರೆ ಈ ಕಾರಣಕ್ಕಾಗಿ ಕೈ ಜೋಡಿಸಿದ್ದಾರೆ. 2005ರಲ್ಲಿ ಶಿವಸೇನೆಯಿಂದ ದೂರ ಆಗಿದ್ದು ರಾಜ್ ಠಾಕ್ರೆ. ಅವರೇ MNS ಪಾರ್ಟಿಯನ್ನು ಕಟ್ಕೊಂಡ್ರು, ಮಹಾರಾಷ್ಟ್ರ ನವನಿರ್ಮಾಣ ಸೇನಾ. ಈಗ 20 ವರ್ಷಗಳ ಬಳಿಕ ಸಹೋದರರು ಒಂದಾಗಿ ಮತ್ತೆ ಪಾಲಿಕೆಯಲ್ಲಿ ತಮ್ಮದೇ ಕುಟುಂಬದ ಹಿಡಿತವನ್ನು ಮುಂದುವರಿಸುವುದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ? ಉದ್ಧವ್ ಠಾಕ್ರೆ ಅಧಿಕಾರಕ್ಕಾಗಿ ಮತ್ತೆ ಸಹೋದರರ ಹತ್ರ ಹೋಗ್ತಾ ಇದ್ದಾರೆ. ಅದೇ ಅಧಿಕಾರಕ್ಕಾಗಿ ಕಾಂಗ್ರೆಸ್ನ ಜೊತೆ ಕೈ ಜೋಡಿಸಿದ್ದು ಎಲ್ಲವೂ ಮಹಾರಾಷ್ಟ್ರ ಮುಂಬೈನ ಜನರ ಮುಂದೆ ಇದೆ. ಹೀಗಾಗಿ ಈ ಸಾರಿ ಫಾರ್ ದ ಚೇಂಜ್ ಬಿಜೆಪಿಗೆ ಅಲ್ಲಿ ಜೈ ಅಂದ್ರ ಮುಂಬೈನ ಮಹಾನಗರದ ಜನ. ಈ ಸಾರಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ನಾಳೆ ಇಷ್ಟೊತ್ತಿಗೆ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಮಹಾರಾಷ್ಟ್ರದಲ್ಲಿ BMC ಚುನಾವಣೆಗೆ ಮತದಾನ ನಡೆದಿದೆ. ಇವತ್ತು ವೋಟಿಂಗ್, ನಾಳೆಯೇ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಮುಂಬೈ ಸೇರಿದಂತೆ 29 ನಗರ ನಿಗಮಗಳಿಗೆ ವೋಟಿಂಗ್ ನಡೆದಿರೋದು. BMC ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳ ಪ್ರತಿಷ್ಠೆ ಪಣಕ್ಕೆ ಇಡುವಂತಹ ಕೆಲಸ ಆಗಿದೆ. BMCಯಲ್ಲಿ ಬೃಹತ್ ಮುಂಬೈ ಕಾರ್ಪೊರೇಷನ್, ಇಲ್ಲಿ ಶಿವಸೇನೆ ಜೊತೆಗೆ ಕೈ ಜೋಡಿಸಿರೋದು ಬಿಜೆಪಿಯ ವಿರುದ್ಧ ತೊಡೆ ತಟ್ಟಿರೋದು ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ. BMCಯಲ್ಲಿ 25 ವರ್ಷಗಳಿಂದ ಠಾಕ್ರೆ ಕುಟುಂಬದ ಹಿಡಿತ ಇದೆ, ಸ್ಟ್ರಾಂಗ್ ಹೋಲ್ಡ್ ಇದೆ. ಯಾವಾಗಿಂದ 1997ರಿಂದ 2022ರವರೆಗೂ ಉದ್ಧವ್ ಕುಟುಂಬದ್ದೇ ಇಲ್ಲಿ ದರ್ಬಾರ್. ಆದರೆ ಈ ಬಾರಿ ಎಲೆಕ್ಷನ್ನಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗುವ ನಿರೀಕ್ಷೆ ಇದೆ. ಬಿಜೆಪಿ ಮೇಲುಗೈ ಸಾಧಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಇದೇ ಕಾರಣಕ್ಕೆ ರಾಜ್ ಠಾಕ್ರೆ ಕೈ ಕುಲುಕಿರೋದು ಉದ್ಧವ್ ಠಾಕ್ರೆ. ರಾಜ್ ಠಾಕ್ರೆ ನಾನೊಂದು ತೀರಾ ನೀನೊಂದು ತೀರಾ, ಇಬ್ಬರನ್ನೂ ಕಂಡ್ರೆ ಆಗೇ ಬರಲ್ಲ, ಸಹೋದರರು. ಆದರೆ ಈ ಕಾರಣಕ್ಕಾಗಿ ಕೈ ಜೋಡಿಸಿದ್ದಾರೆ. 2005ರಲ್ಲಿ ಶಿವಸೇನೆಯಿಂದ ದೂರ ಆಗಿದ್ದು ರಾಜ್ ಠಾಕ್ರೆ. ಅವರೇ MNS ಪಾರ್ಟಿಯನ್ನು ಕಟ್ಕೊಂಡ್ರು, ಮಹಾರಾಷ್ಟ್ರ ನವನಿರ್ಮಾಣ ಸೇನಾ. ಈಗ 20 ವರ್ಷಗಳ ಬಳಿಕ ಸಹೋದರರು ಒಂದಾಗಿ ಮತ್ತೆ ಪಾಲಿಕೆಯಲ್ಲಿ ತಮ್ಮದೇ ಕುಟುಂಬದ ಹಿಡಿತವನ್ನು ಮುಂದುವರಿಸುವುದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ? ಉದ್ಧವ್ ಠಾಕ್ರೆ